ತೊಗೊಂಡು ಮತ್ತೆ ಮನೆ ಬಿಟ್ಟು ಮತ್ತೆ ಏನು ಆಯ್ತಿಲ್ಲ ಅದಕ್ಕೆ ಒಂದು ನೆಮ್ಮದಿ ಇಲ್ಲ ಜೀವನ ತೊಗೊಂಡು ಏನು ಮಾಡೋದು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿನಿ. ನಿನ್ನೆ ಲಾಗ್ ಹಾಕೋಕ್ಕಾಗಿಲ್ಲ ನನಗೆ, ಯಾಕಂದ್ರೆ ಲಾಗ್ ಶೂಟ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಲಾಗ್ ಹಾಕೋಕ್ಕಾಗಲಿಲ್ಲ ರೀ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿನಿ. ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಯಾಕಂದ್ರೆ ಗೇಟ್ ಸರಿಯಾಗಿ ಹಾಕಿರಿಲ್ಲ, ಆಡ್ ಬರಂತ ಏನಪ್ಪ ಅಂದರೆ ಇವತ್ತು ಇಲ್ಲಿ ಲೋಕಲ್ ಕಸ್ಟಮರ್ ಬಂದಿದ್ದರು ಮನೆಗೆ ಸೀರೆ ತೊಗೊಳಕ್ಕ. ಅವ್ರು ಬಂದರು, ಅಲ್ಲಿ ಸ್ವಲ್ಪ ಅದೆಲ್ಲ ಮುಗಿಸಿದೆ, ತೊಗೊಂಡು ಹೋದರು ಸೀರೆನ. ಹಾಗೆ ಸ್ವಲ್ಪ ಇವತ್ತು ಶನಿವಾರ ಅಲ್ಲರಿ, ದೇವಸ್ಥಾನಕ್ಕೆ ಹೋಗಿದ್ವಿ. ಮನು ನಾನು ಹೋಗಿ ಬಂದಮೇಲೆ ಅವರು ಬಂದಿದ್ದರು ಕಸ್ಟಮರ್ಸು. ಅವ್ರದ್ದೆಲ್ಲ ಮುಗಿಸಿ ಅವ್ರನ್ನ ಕಳಿಸಿದೆ. ತನು ಬಂದಾಗ ಹಾಫ್ ಡೇ, ತನು ಸ್ಕೂಲಿಂದ ಬಂದಾಗ ಈಗ ಅಡುಗೆ ಮಾಡಾಕ್ತೀನಿ. ಬರೀ ಇವತ್ತಿನ ಲಾಗು ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಆದರೆ ಏನಂತ ಗೊತ್ತೇ, ಅಂದ್ಕೊಂಡಿದ್ದೆ ಅಲ್ಲ ನಾನು, ನಮ್ಮ ಸೀರೆ ಬಿಸ್ನೆಸ್ ಇಷ್ಟು ಒಳ್ಳೆ ರೀತಿಯಿಂದ ಆಗುತ್ತೆ ಅಂತೇಳಿ. ಭಾಳ ಖುಷಿ ಆಗುತ್ತೆ. ಭಾಳ ಸಪೋರ್ಟ್ ಮಾಡ್ತೀರಿ. ರೆಗ್ಯುಲರ್ ಇನ್ನೂ ವಿಡಿಯೋ ಹಾಕೋಕ್ಕಾಗಲ್ಲ ನನಗೆ. ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಏನಾಗುತ್ತಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಇರೋರೇ ತೊಗೊಂಡಾರ ಪದೇ ತೊಗೊಳ್ತಾರೆ. ಅಲ್ಲಿ ಜಾಸ್ತಿ ಸ್ಯಾರಿ ಎಲ್ಲ ಸೇಲ್ ಆಗಿಬಿಡ್ತೈತೆ ನನ್ನ ಕಡೆ. ಕಲರ್ಸ್ ಇರೋಲ್ಲ ವಿಡಿಯೋ ಮಾಡತ್ತೆ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಲೇಟಾಗಿ ಬರ್ತಾವೆ ನನಗೂ ಸ್ಯಾರಿ ಕಲೆಕ್ಷನ್ದು. ಕೆಲವೊಂದು ಬಂದ್ಬಿಟ್ಲೆ ಟೈಮ್ ಮಾಡ್ಕೊಂಡು ಮಾಡಿರ್ತೀನಿ ರೀ. ಕುಕ್ಕರ್ ಇಟ್ಟೀನಿ ರೀ, ಬೇಳೆ ಕುದಿಯಾಕ, ಸಿಟಿ ಹೊಡೆಯತೈತಿ. ಟೈಮ್ ತೊಗೊಂಡು ಆಗ ಬಂದ್ಬಿಟ್ಲೆ ಮಾಡಿರ್ತೀನಿ ರೀ. ಅದನ್ನ ಹಾಕಿಬಿಡ್ತೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದ್ರೆ ಬಂದುಬಿಟ್ಲೆ ಸ್ಯಾರೀಸ್ನ ವಾಟ್ಸಪ್ ಹಾಕಿದ ಕೂಡಲೇ ನೋಡಿ ಪಟ ಕುಕ್ ಆಗ್ಬಿಡ್ತಾವೆ. ಹಾಗಾಗಿ ಕಲರ್ಸ್ ಇರಲ್ಲ ನನ್ನ ಕಡೆ. ಏನು ವಿಡಿಯೋದಾಗ ಏನು ತೋರಿಸ್ಲಿ ಹೇಳ್ರಿ, ಕಲರ್ಸ್ ಖಾಲಿ ಇರ್ತೈತಿ. ಒಂದು ಎರಡಷ್ಟು ಮಿಕ್ಕಿರ್ತಾವೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲ್ಲ. ಆದರೆ ಮತ್ತೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಸ್ಯಾರಿದು ರೀಸ್ಟಾಕ್ ಅಂತೇಳಿ. ಅದನ್ನು ಅದ್ರದ್ದೇ ಕೂತಿದ್ದೆ. ಆ ವಿಡಿಯೋ ಹಾಕೀನಿ ಒಂದು ತಾಸಿಗೆ. ಅದ್ರಾಗ ಇನ್ನೂ 2 ಸೀರೆ ಉಳಿದೈತೆ, ಅದು 3 ಕಲರ್ ಉಳಿದೈತೆ ಅಷ್ಟೇ. ಅದು ಎಲ್ಲ ಆರ್ಡ್ರ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಯಜಮಾನ್ರು ಬಂದು ತನ್ನನ್ನು ಬಿಟ್ಟು ಹೋದರು. ಹಣ್ಣು ತಿಂದು ಕಟ್ ಮಾಡ್ಕೊಡು ಅವ್ರಿಗೆ ಅಂದಾರ. ಮನು ಹಣ್ಣು ತಿಂದು ಮಸ್ತ್ ಬಂದ ಕರ್ಬೂಜ ತಂದ್ಬಿಟ್ರೆ ಇದು ಕಟ್ ಮಾಡಿ ಅವ್ರಿಗೆ ತಿನ್ನಕ್ಕೆ ಕೊಟ್ಟು ನಾನು ಅಲ್ಲಿ ಅಡುಗೆ ಮಾಡ್ತೀನಿ. ಅಡುಗೆಗೆ ಹಾಗೆ ತಟ್ಟೆ ಸೀರೆದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಿಮಗೇನಾದರೂ ಸೀರೆ ಬೇಕನ್ಸಿದ್ರೆ ಬಲ್ಕ್ ವೈಸ್ ಆದರೂ ತೊಗೋಬೋದು, ಸಿಂಗಲ್ ಆದರೂ ಕೊಡ್ತೀವಿ. ಯಾವುದಾದ್ರೂ ಹೆಂಗಾದರೂ ಯಾವ ಆರ್ಡ್ರ್ ಆದರೂ ಕಳಿಸ್ಕೊಡ್ತೀವಿ, ನಮ್ಮ ಮನೆಗೆ ಕೊಡ್ತೀವಿ. ಆಮೇಲೆ ಇನ್ನೊಂದು ಮಾಡ್ತೀವಿ, ಇವತ್ತೊಂದು ಬಲ್ಕ್ ಆರ್ಡ್ರ್ ಐತ್ರಿ. ಹಾಗಾಗಿ ಅದರದ್ದು ಸ್ವಲ್ಪ ಮಾಡ್ಕೊಂಡ್ಬಂದಿದ್ದೆ. 10 ಸೀರೆ ಬೇಕು ಫ್ಯಾನ್ಸಿ ಸ್ಯಾರಿ ಅಂತ ಕೇಳಿದ್ರೆ ಅದರದ್ದು ಎಲ್ಲ ಮಾತುಕತೆ ಇದೆಲ್ಲ ಮುಗಿಸಿದ್ರಿ. ಅವ್ರು ಅಂತ ಹೇಳೋದು ನಾನು. ಹಿಂಗಾಗಿ ಅಲ್ಲಿ ಸ್ವಲ್ಪ ಟೈಮ್ ಹೋಯ್ತು. ಎಲ್ಲದು ಟೋಟಲ್ ಅದಕ್ಕಂತ ಟೈಮ್ ಕೊಟ್ಟಿದ್ದೆ. ಇಷ್ಟೊತ್ತು ಅದು ಮುಗಿತು. ಈಗ ಇಲ್ಲಿ ಬಂದೀನಿ. ಮೆಸೇಜ್ ಬರೋಗತ್ತವು. ಒಂದೊಂದು ಸರಿ ಒಬ್ರು ಕಮೆಂಟ್ ಮಾಡಿದ್ರಿ, ಅವರು ಓದ್ತಾರನ್ರಿ ಎಲ್ಲನೂ ಮೆಸೇಜಸ್ ಎಲ್ಲ ಓದ್ತಾರಂತನು ಅಂತೇಳಿ. ತನೂ ಓದ್ತಾನ್ರಿ, ಮನು ಅಂತೆಲ್ಲ ಓದ್ತಾನ. ತನೂ ಓದ್ತಾನ್ರಿ. ತನೂ ಎಷ್ಟೋ ಸರಿನ ಇಲ್ಲಿ ರೊಟ್ಟಿ ಮಾಡುವಾಗ, ಅಡುಗೆ ಮಾಡುವಾಗ ಕೈಯಿಲ್ಲ ಬಾಂಡೆ ತಿಕ್ಕೋಗಿ ಬಟ್ಟೆ ಹೋಗಿ ಬಂದಿರೋ ಒಂದು ಮೆಸೇಜಿಗೆ ಬಂದು ಓದಿ ಹೇಳ್ತಾರೆ. ನಾನು ಅದಕ್ಕೆ ಏನು ಹೇಳ್ತೀನಿ ಅದನ್ನ ರಿಪ್ಲೈ ಕೂಡ ಕೊಡ್ತಾರೆ. ಅದು ಗೊತ್ತಿಲ್ಲ, ಅದು ಯಾಕೆ ಅದೇನೋ ಗೊತ್ತಿಲ್ಲ. ಅವ್ರು ಅಷ್ಟು ಫಾಸ್ಟಾಗಿ ಕಲ್ತಾರೆ ಎಲ್ಲನೂ. ಟೈಪಿಂಗ್ ಆಯಿತು, ಎಲ್ಲನೂ ಓದ್ತಾರೆ, ಬರೀತಾರೆ. ನಂಗೆ ಅಲ್ಲಿ ಹೆಲ್ಪ್ ಆಗುತ್ತೆ ರೀ. ಕೈ ಬಿಟ್ಟು ಬಂದ್ ಮಾಡಲ್ಲ. ಆಮೇಲೆ ನಂಗೆ ತಡ ಆಗ್ಬಿಡ್ತು ರಿಪ್ಲೈ. ಪಟ್ಟನೆ ರಿಪ್ಲೈ ಹೋಗುತ್ತೆ ನನ್ನ ಕಡೆಯಿಂದ. ನೀವು ಯಾರು ನನ್ನ ಕಸ್ಟಮರ್ ಇಲ್ಲಿ ವಿವರ್ ಇದ್ದಾರೆ ಗೊತ್ತಿರುತ್ತೆ. ಚೂರು ತಡ ಮಾಡಲ್ಲ ನಾನು, ಪಟ್ಟನೆ ರಿಪ್ಲೈ ಕೊಟ್ಬಿಡ್ತೀನಿ. ಯಾರು ವೇಟ್ ಮಾಡಿಸ್ಬಿಡೋದಲ್ರಿ. ಯಾರು ಅಷ್ಟು ಫ್ರೀ ಇರಲ್ಲ. ಈಗ ಭಾಳ ಬ್ಯುಸಿ ಶೆಡ್ಯೂಲ್ ಒಳಗೆ ಇರ್ತಾರೆ. ಹಾಗಂದ್ರೆ ನಾನು ವೇಟ್ ಮಾಡಿಸಲ್ಲ, ಪಟ ರಿಪ್ಲೈ ಕೊಟ್ಬಿಡ್ತೀನಿ. ಅಲ್ಲಿ ಎಂಥ ಕೆಲಸ ಇಲ್ಲ, ಗಾಡಿ ಮೇಲೆ ಇದ್ರೆ ಅಲ್ಲೇ ರಿಪ್ಲೈ ಕೊಡ್ತೀನಿ. ರೊಟ್ಟಿ ಅದಾವ್ರಿ, ನೀನು ಮಾಡಿದ್ದೆ ರೊಟ್ಟಿ ಅದಾವು. ಬೇಳೆ ಕುದಿಕ್ತೀನಿ, ಬೇಳೆ ಸಾರು ಮಾಡ್ತೀನಿ. ಅನ್ನ ಐತಿ. ನಮ್ಮ ತನು ಮುದ್ದೆ ಮಾಡು ಮಮ್ಮಿ ಅಂತಂದ್ರೆ ಹಂಗಾಗಿ ಸ್ವಲ್ಪ ಮುದ್ದಿಗೆ ಇಡ್ತೀನಿ. ಮುದ್ದೆ ತಿನ್ನಲಿ, ರೊಟ್ಟಿ ತಿನ್ನಲಿ ಅಂತೇಳಿ. ನಿಮ್ಗೇನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಫ್ಯಾನ್ಸಿ ಸ್ಯಾರಿ, ಮೆಸೇಜ್ ಸ್ಯಾರಿ, ಕಂಚಿಪುರಂ, ಬನಾರಸ್, ಜಾರ್ಜೆಟ್, ಡೈಲಿ ವೇರು, ಆಮೇಲೆ ಟೋಟಲ್ ಎಲ್ಲ ಥರ. ಮತ್ತು ಡ್ರೆಸ್ ಬೇಕಂದ್ರೆ ಡ್ರೆಸ್ ಇರ್ತಾವೆ. ಡ್ರೆಸ್ ಜಾಸ್ತಿ ಇರೋಲ್ಲ. ಬಂದಾಗಂತೂ ನಾನು ಅಪ್ಡೇಟ್ ಮಾಡಿರ್ತೀನಿ, ಪೋಸ್ಟು ಹಾಕಿರ್ತೀನಿ. ಅದೇ ಕ್ಯಾಶ್ ಆನ್ ಡೆಲಿವರಿ ಕೇಳ್ಬಿಡ್ರಿ, ಏನಿದ್ರೆ ಆನ್ಲೈನ್ ಪೇಮೆಂಟ್ ಮಾತ್ರ. ತಿಂತೀರಿ ಇಲ್ಲ ಬರ್ತೀರಿಲ್ಪ ನೀವು? ಎದ್ದು ಕಾಳು ಐತೇನು, ಗಟ್ಟಿ ಐತೇನು?
ಈಗ ನೋಡ್ರಿ ಇಲ್ಲಿ ಸಾರು ಕುದಿಯಾಕಿಟ್ಟೀನಿ, ಅದಕ್ಕೆ ಒಗ್ಗರಣೆ ಕೊಡ್ಬೇಕು ನಾನು. ಈಗ ಇವರಿಬ್ರು ರೆಡಿ ಆಗ್ಯಾರ ಊಟಕ್ಕೆ, ಹಸಿವಾಗೈತೆ ಅಂತೇಳಿ. ಟೈಮು 2:30 ಆಗೈತಿ, ಕುದಿಯಾಗತ್ತೈತೆ. ಇದಕ್ಕೆ ಈ ಕಡೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಬೌಲ್ನಾಗ ಕುಕ್ಕರ್ನಾಗ ಮಾಡಿಬಿಟ್ರಿ, ಜಾಸ್ತಿ ಐತಲ್ಲ ಸಾರು, ಹಾಗಾಗಿ ನಾನು ಕುಕ್ಕರ್ನಾಗ ಮಾಡಿರ್ತೀನಿ. ಏನು ಮಾಡಾಯ್ತಿರಿಪ್ಪ? ಹಾಯ್, ಏನು ಮಾಡಾಯ್ತಿರಿ? ಉಂಡು ಕುಂಕುತ್ತಿರಲ್ಲ ನೀವು? ಬಂದ ಪಾಪ. ನಮಸ್ತೆ ಏನದು? ಹೊಸದು ಆಶೀರ್ವಾದ ಅಂತ. ನಮಸ್ಕಾರ ಅಲ್ಲಂದ್ರೆ ಅದು ಆಶೀರ್ವಾದ ಅಂತ. ಅವನು ಅವ್ರ ಪಪ್ಪ ಕಾಲಿ ಬಿಡೋದು ಆಶೀರ್ವಾದ ಅಂತ. ಮತ್ತೆ ಪಪ್ಪ ಮಾಡೋದೇನು? ಪಪ್ಪ ಮಾಡೋದೇನು ನಿನಗ? ಶೋಕ ಅಂತ. ಏ ಪಪ್ಪ, ಪಪ್ಪದ ನೀನ್ ಮಾಡೋದು ನಮಸ್ಕಾರ. ನಮಸ್ಕಾರ. ಪಪ್ಪ ನಿನಗ ಒಳ್ಳೇದಲ್ಲಿ ಕಂದ, 100 ವರ್ಷ ಸುಖವಾಗಿ ಬಾಳು ಅಂತ ಹೇಳ್ತಾನಲ್ಲ, ಅದು ಆಶೀರ್ವಾದ. ಓಕೆ, ನೀನ್ ಮಾಡೋದು ಆಶೀರ್ವಾದ ಅಲ್ಲ. ನೀನು ಪಪ್ಪಗ ಆಶೀರ್ವಾದ ಮಾಡು ಅಂತೇಳಿ ಕಾಲಿಗೆ ಬಿದ್ದಿ ಅಂತ ಅರ್ಥ. ಬಿದ್ದಿ ಕೆಳಗ. ಈ ಟೇಬಲ್ ಇವತ್ತು ಸ್ವಚ್ಛ ಮಾಡಿದ್ರಿ. ಈ ಸಂಜೆ ತೋರಿಸ್ ನಾನು ನಿಮ್ಗೆ ಒಳ್ಳೆ ಹೆಂಗಾಗೈತೆ. ಮೆಡಿಕಲ್ ಸ್ಟೋರ್ ಇದು. ಹಣ್ಣಿನ ಬುಟ್ಟಿ ಹೋಗಿ ಟ್ಯಾಬ್ಲೆಟಿನ ಬುಟ್ಟಿ ಆಗ್ಬಿಟ್ಟೈತ್ರಿ ಸದ್ಯಕ್ಕೆ. ಟ್ಯಾಬ್ಲೆಟ್ ಅಷ್ಟು ಹಾಕಿಟ್ಟೇನೆ ಅದ್ರೊಳಗೆ. ಎಲ್ಲ ಸಿರಪ್ ಒಂದು ವರ್ಕ್ ಆಗಲ್ಲ ಅವ್ರಿಗೆ. ತಂದು ಇಡೋದು. ಟಮಾಟೆ ಹಣ್ಣು ಇದು ಕಾಯಿ ಕಂಡ್ವಾ ಹಂಗೆ ಕೊಡಂಗಿಲ್ರಿ ಅಂತಂದ್ರೆ నాకు ಹಾಗೆ ಕೊಡ್ತಿದ್ರು ಪರಿಚಯದ್ರ ಅವ್ರಿಗೆ. ಯಾಕೆ ಸುಮ್ಮ ಅಂತ 10 ರೂಪಾಯಿ ಕೊಟ್ಟು ತಗೊಂಡ್ಬಂದೆ. ಫಸ್ಟ್ ಚಟ್ನಿ ಮಾಡಿವ, ಇಲ್ಲ ಹಣ್ಣು ಹಾಕುವ ಸಂಜೆಗೆ. ಮಮ್ಮಿ ಭಾರಿ ಬಿಡು ಚಟ್ನಿ ಮಾಡ್ಕೊಂಡು ಮಮ್ಮಿ. ಫಸ್ಟ್ ಟೈಮ್ ತಿನಿಸ್ ಎಲ್ಲರೂ ತಿನ್ನಿಸ್ಬೇಕು. ಹಳೆ ಕಾಲ ಗೆಣಸಿನ ಬದುಕಾರ. ಗೆಣಸಿಂದು ರೆಸಿಪಿ ಗೊತ್ತಿಲ್ಲ ಜಾಸ್ತಿ. ರೆಸಿಪಿ ಮಾಡಿದ್ರೆ ನೀರು ಹಾಕಿ ಒಳಗಡೆ ಮಾಡಿದ್ವಿ, ಹಂಗೆ ಓದು ಒಂದ್ಸಲ ನೆನಪಾಯ್ತಾನೆ. ಕುದಿಸಿದ್ದೆ ಅನ್ಸುತ್ತೆ, ಅವಳು ತಿಂದಿಲ್ಲ ಅಷ್ಟೇ. ಕುದಿಸೋದು ಇಡುದು ಅಷ್ಟೇ. 2 ಸಿಟಿ ಹೊಡ್ಸ ಕುಕ್ಕರ್ನ ಹಾಕಿ ಸಿಪ್ಪೆ ಸ್ವಲ್ಪ ಬೆಲ್ಲ ಜೊತೆ ಮುಗಿಯುತ್ತೆ. ಬೆಲ್ಲ ಜೊತೆ ತಿನ್ಬೋದು. ಕಮೆಂಟ್ ಮಾಡ್ರಿ. ನಾನು ಎಲ್ಲೋ ಕೇಳಿದ್ ನೆನಪ, ನಾವು ಸಣ್ಣದಾಗ ಹಿಂಗೆ ದುಕಾಡ ಇರ್ತಲ್ರಿ ಮೈಯಾಗ ಆರಾಮಿಲ್ಲದ ಮಕ್ಕಳಿಗೆ ದೊಡ್ಡವರಿಗೆ ಗೆಣಸ್ ಕೊಡ್ಬಾರ್ದು ಅಂತ ಹೇಳ್ತಾರೆ ಅಡಿ ಕಡೆ. ನಮ್ಮೂರಾಗೆಲ್ಲ ಅನ್ನೋರು. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ಎತ್ತಿಟ್ಟಿರ್ತಾನೆ ಅವ್ರ ಕಮೆಂಟ್ ಬರೋರ್ಗು ಎತ್ತಿಟ್ಟತ್. ನಾ ಕೊಡಲ್ಲ ಅಲ್ಲಿವರೆಗೂ. ನಾಳೆವರೆಗೂ ವೆಯ್ಟ್ ಮಾಡ್ತೀನಿ. ಇಲ್ಲ ಪೋಸ್ಟ್ ಕೊಡೋವ್ರಿಗೂ. ಏನಂದ್ರೆ ಅವ್ನಿಗೆ ಸ್ವಲ್ಪ ಲೈಟಿಗೆ ಹಿಂಗೆ ಜ್ವರ ಅದೆಲ್ಲ ಬರೋದಂದ್ರೆ ಮದುವೆ ಅದು. ಮತ್ತು ಇವನಿಗೂ ನೆಗಡಿ ಜಾಸ್ತಿ ಐತ್ರಿ. ಕೆಮ್ಮು ಕಫ ನೆಗಡಿ ಐತಿ ಅನ್ನೋದು. ಹಂಗಿದ್ದಾಗ ಕೊಡಬೇಕೋ ಬೇಡತ್ತೆ ಕಮೆಂಟ್ ಮಾಡಿ. ನೀವು ಮಾಡೋವ್ರಿಗೂ ನಾನು ಇದು ಮಾಡಿರಲ್ಲ. ನಾಳೆ ಸಂಜೆ ಮಾಡ್ತೀನಿ. ಇಲ್ಲ ನಾವಿಬ್ಬರಿಗೆ ಒಂದು ಏನಾರು ಮಾಡ್ತೀವಿ. ಅದೇ ಯೂಟ್ಯೂಬ್ ನೋಡಿ ಮಾಡ್ಬೇಕ್ರಿ ಗೆಣಸಿನ ರೆಸಿಪಿ. ಒಂದು ಗೊತ್ತಿಲ್ಲ, ಕುದಿಸಿ ಇಡೋದೊಂದು ಗೊತ್ತೈತಿ. ಇವು ಚಟ್ನಿ ಯಪ್ಪ ನಂದಲ್ಲಿ ಸಾರು ಏನೈತೆ ನಾವು ಕುದಿಯಕ್ಕೆ ಹಚ್ಚಿಬಿಟ್ಟೈತ್ರಿ. ಒಗ್ಗರಣೆ ಹಾಕಿಲ್ಲ ಏನು. ಒಗ್ಗರಣೆ ಹಾಕೋಣ. ಬೆಳ್ಳುಳ್ಳಿನ ಜೀರಿಗೆ ಇಡೋಣ. ಒಂದು ಅರ್ಧ ಉಳ್ಳಾಗಡ್ಡೆ ಹೆಚ್ಚಿನಿ. ನಾನು ಒಗ್ಗರಣೆಗೆ ಉಳ್ಳಾಗಡ್ಡೆ ಹಾಕಲ್ರಿ ನಮ್ಮ ಕಡೆ ಎಲ್ಲ. ನಮ್ಮ ಯಜಮಾನ್ರು ಹಾಕ್ತಾರೆ ಒಗ್ಗರಣೆಗೆ ಉಳ್ಳಾಗಡ್ಡಿನ. ಸಾರಿಗೆ ಅದು ಸಾರಿಗೆ ಪಲ್ಯಕ್ಕಂತ ಹಾಕ್ತೀವಿ ಬಿಡ್ರಿ. ಸಾರಿಗೆ ಹಾಕಲ್ಲ. ಸಾರಿಗೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟ ಕೊಡ್ತೀನಿ. ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ. ಇವ್ರು ಉಳ್ಳಾಗಡ್ಡಿನ ಹಾಕ್ತಾರೆ. ನಾ ಹಾಕ್ತಿದ್ದಾಗ ಬೈತಾರೆ ಹಾಕಂತೇಳಿ. ಅದಕ್ಕೆ ಇವತ್ತು ನೋಡ್ರಿ ಅಲ್ಲಿ ಅರ್ಧದೊಳಗೆ ಗಿರ್ದ ಹೆಚ್ಚಿನಿ ಕರಿಬೇವು ಹಣ್ಣಿನಿ. ಇದು 2 ಹಾಕಿ ಒಗ್ಗರಣೆ ಕೊಡ್ತೀನಿ. ನಾನು ಮಾಡೋ ಅಡುಗೆಗಳಿಗೆ ನಮ್ಮ ಯಜಮಾನ್ ಮಾಡೋ ಅಡುಗೆಗೂ ಚೂರು ವ್ಯತ್ಯಾಸ ಇರ್ತೈತಿ. ತೆಗೆದು ಹಾಕಕ್ಕೆ ಬರ್ತದೆ. ಇದು SVT ರೀ ಎಣ್ಣೆ. ಇದು 1 ಲೀಟ್ರದ್ದು ಅಂದ್ರೆ 1 kgಗೆ 1 ಲೀಟ್ರದ್ದು ಎಣ್ಣೆ ಬಾಟಲ್ ತುಂಬ ಫುಲ್ಲಾಗಿ ಇಷ್ಟು ಉಳಿತೈತಿ. 1-2 ಅಡುಗೆಗೆ ಆಗೋಷ್ಟು. ಆಮೇಲೆ ಇನ್ನೊಂದು ಯಾವ್ದು ಸನ್ರಿಚ್ ಜಮೀನಿ ಬೇರೆ ಯಾವ ತೊಗೊಂಡ್ರು ಇಷ್ಟು ಬರಲ್ರಿ. ಇದು ಸ್ವಲ್ಪ ಒಂಚೂರು ಹೆಚ್ಚಿಗೆ ಬಂದಿರ್ತೈತಿ. 1-2 ಅಡುಗೆಗೆ ಎಕ್ಸ್ಟ್ರಾ ಆಗುತ್ತೆ. 1 ಲೀಟ್ರ್ ಬಾಟಲ್ ತುಂಬಿ ಇದು ಬರ್ತೈತಿ. ಮತ್ತು ಬೆಳಿಗ್ಗೆ ಅರ್ಧಕ್ಕೆ ಇದು ಫುಲ್ ತುಂಬೈತಿ. ಅಷ್ಟು ಉಳಿದಿತ್ತು. ಬೆಳಿಗ್ಗೆ ಉಪ್ಪಿಟ್ಟಿಗೆ ಹಾಕಿ ಈಗ ಸಾರಿಗೆ ಒಗ್ಗರಣೆ ಆಗ್ತೈತಿ. ಚೀರಿ ಕಲೆಯೋ ತರ್ಸೇ ಇಲ್ಲ ನಾನು. ಈಗ ನೋಡ್ರಿ ನಾವು ಊಟ ಮಾಡಕತ್ತೀವಿ. ಟೈಮು 2:45 ಆಗೈತಿ. 3 ತಕೋರಿ ಸಾರು ಹಾಕೋರಿ.
ಯಜಮಾನ್ರಿ ಈಗ ತಂದ್ರಲ್ರಿ ಟೊಮೆಟೊ ಕಾಯಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ವಿ. ಸೂಪರ್ ಇರ್ತೈತಿ. ಇವರು ಮಸ್ತ್ ಮಾಡ್ತಾರೆ. ಬೈ ಬಾಡ್ರಿ. ಈಗ ಮಸ್ತ್ ಮಾಡ್ತಾರೆ, ಚಲೋ ಮಾಡ್ತಾರೆ ಅಂತೇಳಿ ಎಲ್ಲ ಕೆಲಸ ನನಗೆ ಹಚ್ಚಾಡ್ಲಿ. ಬೈಬೇಕಾದ್ ನಾವು. ಇವ್ರ ಮಮ್ಮಿ ಬ್ಯಾಡ ಎಲ್ಲ ಕೆಲಸ ನನಗೆ ಹಚ್ತಾಳೆ. ಹೇಗೆ ಓದಿಬಾರ್ದು ತಾನು ಅಣ್ಣನ ಯಾಕ ಜಗಳ ನೋಡ್ರಿ ಒಂದು ಬಂದ ಇಲ್ಲ ಫೋನಿಗೆ. ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ 9 ಗಂಟೆ. ನಾನೀಗ ರಾತ್ರಿ ಊಟಕ್ಕೆ ಮಧ್ಯಾಹ್ನದ್ದು ಅನ್ನ ಸಾರು ಎರಡೂ ಐತಿ. ಹಾಗಾಗಿ ಏನಾದರೂ ಬಿಸಿದು ಸ್ಪೆಷಲ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಮಧ್ಯಾಹ್ನ ನಾನು ಅಂದ್ಕೊಂಡಿದ್ರಿ ಏನಪ್ಪ ಅಂದ್ರೆ ಭಾಳ ದಿನ ಆಗೈತ್ರಿ ರಾಗಿ ದೋಸೆ ಮಾಡಿ. ಹಾಗಾಗಿ ಮೊನ್ನೆ ಎಲ್ಲದು ಇಷ್ಟ ಹಾಕ್ಸ್ಕೊಂಬಂದಾರ ಹಿಟ್ಟನ್ನ, ರಾಗಿ ದೋಸೆ ಮಾಡ್ಬೇಕಂತೇಳಿ ಮಾಡಿದ್ರಿ. ಅದಕ್ಕೆ ಉಂಡಿರೋ ಬೇಕಾಯ್ತು, ಇರಲಿಲ್ಲ. ಈಗ ಯಜಮಾನ್ರಿಗೆ ಹೇಳಿದೆ ಉಂಡಿರೋ ತಂಬರಿ ಅಂತೇಳಿ. ಉಪ್ಪಿಟ್ರೆ ನೀರು ಖಾಲಿ ಇತ್ತು, ಎರಡನ್ನೂ ತಂದ್ಕೊಟ್ಟು ಹೋದ್ರು. ಅವರು 10 ಗಂಟೆಗೆ ಬರ್ತಾರೆ. ಇವನು ಸ್ವಲ್ಪ ಮತ್ತೆ ಸಂಜೆಯಿಂದ ಲೈಟ್ ಜ್ವರ ಬಂದವು, ಥಂಡಿ ಆದೈತೆ ಅನ್ನಂದ್ರೆ ಅಲ್ಲ ಮಗ್ಸೀನಿ. ಬರೀ ಈಗ ನಾವು ರಾಗಿ ದೋಸೆಗೆ ಎಲ್ಲ ರೆಡಿ ಮಾಡಿ ನೆನೆಕ್ಕಿಟ್ಟು ಹೊರಗಡೆ ಬಾಂಡೆ ಇಟ್ಟೇನ್ರಿ. ಬಾಂಡೆ ತೊಗೊಂಬರ್ಬೇಕು. ರಾಗಿ ಹಿಟ್ಟು ಅಲ್ಲೇ ಐತಿ ಕಲ್ಸಂತಡಿ. ಯಾವುದೇ ತರಕಾರಿ ಅಂತೂ ಹಾಕಾಕತ್ತೀನಿ ರೀ. ಹಾಗಾಗಿ ಹಿಟ್ಟು ಅಷ್ಟೇ ಮಾಡ್ತೀನಿ. ಯಾಕಂದ್ರೆ ಟೊಮೆಟೊ ಚಟ್ನಿ ಐತಲ್ಲ ಮಧ್ಯಾಹ್ನ ತಗೊಳ್ಳೋ ಮಸ್ತ್ ಆಗುತ್ತಾ. ಯಾಕಂದ್ರೆ ಸ್ಪೂನ್ ಇತ್ತಲ್ಲ ಹಿಟ್ಟು ಹಾಕೋದೊಂದು ದೊಡ್ಡದು ಅಕ್ಕಿ ರಾಗಿ ಐತೆ. ಅಕ್ಕಿ ರೋಲ್ ಹಾಕಿಯಾ? ಏನಾರ ಇವು ಊಳ್ರು ಮಕ್ಕಳು ಏನು ಮಕ್ಕಳು ಸುಖಕ್ಕಿರಲ್ರ ಮಕ್ಕಳು. ಒಂದು ತಪ್ಪತ್ಲೆ ಒಂದು ಏನಲ್ಲ ಕೇಳಿ ಜೀವನ ಬ್ಯಾಸ ನನಗೆ ಆಗ್ಬೇಕು. ನಮಗಂತೂ ಇಬ್ಬರು ಜನ ಐತಿ ಇವ್ರುಗಳದ್ದು. ಒಂದು ಮುಗಿದ್ಲೆ ಒಂದು ಚಲೋ, ಇವ್ರು ಮುಗಿದ್ಲೆ ಒಂದು ಮುಗಿದ್ಲೆ ಇವಂದು, ಮತ್ತು ಅವನದ್ರಾಗ ಒಂದು ಮುಗಿದು ಮತ್ತು ಇನ್ನೊಂದು ಮುಗಿದ ಇನ್ನೊಂದು. ಜೀವನದ ಮೇಲೆ ಜೀವಸ ಮಾಡಿಬಿಟ್ಟೈತಿ ಈ ವಿಷಯ. ನಾನು ಹಿಂಗೆ ನಮ್ಮ ಯಜಮಾನ್ರಂತ ಅನಾಹುತ ಮನ್ಸಿಗೆ ನಾ ಆಗ್ಬಿಡ್ತಾರೆ. ಮನುಷ್ಯರಾಗಿ ಹೋಗಿರಲ್ಲ ಅವರು. ಇವ್ರು ನೆಟ್ಟಗದ್ರ ಅಂದಾಗ ಅಷ್ಟು ಖುಷಿಯಾಗಿರ್ತಾರೆ. ಇವ್ರೇನು ಬಿಡ್ತಾರೆ ಹಂಗಿರಕ್ಕೆ. ಹಸನಿ ಕಮ್ಮ ಐತೆ. ಅವನೊಬ್ಬ ಹೊಟ್ಟೆನು ಅಂತ ನಿಂತನ್ರಿ. ಈಗ 3 ದಿನ ಆಯ್ತು ಇಂತಲ್ಲೇ ತೋರಿಸ್ತೀನಿ. ಇಲ್ಲಂದ್ರಿ ಇಲ್ಲಿಂದ ಇಷ್ಟು ಹೊಟ್ಟೆ ನುಯ್ತೈತಂತ, ನಕ್ಕರು ನುಯ್ತೈತಂತ, ಜೋರಿ ನಡೆದಾಡಿದ್ರೆ ನುಯ್ತೈತಂತ. ಆಮೇಲೆ ಬಿಗ್ ಬಂದಾಗ ಹಾಕಡ್ಸಾಗ ಕೆಮ್ಮಿದಾಗ ಅವಾಗೆಲ್ಲ ಇಲ್ಲಿ ಹೊಟ್ಟೆ ನೋವು ಬರತೈತೆ ಅಂತ ಅವನಿಗೆ. ಫುಲ್ ಅಲ್ಲ ಇಲ್ಲೆಷ್ಟು ನೋಯ್ತೈತಂತ. ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಡೈತಿ. ಏನಾಯ್ತು ಅಂತೇಳಿ ಏನಕ್ಕಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂತೇಳಿ ಮನೆ ತೋರಿಸ್ಕೊಂಬಂದಿರಿ. ಈಗ ಅದ್ರ ಸಲುವಾಗಿ ಅವರು ಗ್ಯಾಸ್ಟ್ರಿಕ್ ಇರ್ಬೋದು ಅಂತೇಳಿ ಅದ್ರ ಔಷಧಿ ಕೊಟ್ಟಾರ. ಕಂಟಿನ್ಯೂ ಔಷಧಿನ ಹಾಕೀನಿ. ಏನಾರಿಪ್ಪ ಇವತ್ತು ಹಗಲಲ್ಲೇ ಆಟ ಆಡೋಣ. ಈಗಲೇ ಮತ್ತೆ ಲೈಟಿಗೆ ಜ್ವರನೂ ಬಂದವು, ಮತ್ತು ಹೊಟ್ಟೆ ನೋವು ಅಂತ ಮಲ್ಕೊಂಡ. ಈಗ ರಾಗಿ ಹಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ರಿ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ನಾ ಏನು ಅಳತಿ ಮಾಡಲ್ರಿ. ಹಂಗೆ ನಾರ್ಮಲ್ ಹಾಕಿ ಅಭ್ಯಾಸ ನನಗೆ ಸಾದಾ ಅಂದಾಜು. ಹಾಂ ಉಂಡಿರವ ತೊಗೊಂಡು ಬಾ. 1-2 ಚಮಚ ಉಪ್ಪು ತಿನ್ನೋ ಚಮಚ 1-2 ಚಮಚ ಉಂಡಿ ರವೆ ಹಾಕಿ ಕಲಿಸಿಡ್ತೀವಿ. ಉಪ್ಪು ಹಾಕಿ ಈಗ ನೋಡ್ರಿ ಇದನ್ನ ಕಲಿಸಿಟ್ಟು ಒಂದು 15-20 ನಿಮಿಷ ಆಯ್ತು. ರವೆ ಹಾಕಿರ್ತೀವಲ್ರಿ ಅದಕ್ಕೆ ಸ್ವಲ್ಪ ನೆನೆಗೆ ಬಿಡೋದು ಅಷ್ಟೇ, ಮತ್ತೇನಿಲ್ಲ. ಈಗ ನಾವು ದೋಸೆನ ಹಾಕೋಣ ಬರ್ರಿ. ಈಗ ಹಂಚು ಭಾಳ ತತ್ರಿ ಕಾಯಕ್ಕೆ ಇಟ್ಟು ನಾನು. ಇವು ನಾನ್ ಸ್ಟಿಕ್ ತವ ಜಾಸ್ತಿ ಕಾದು ಅಂದ್ರೆ ದೋಸೆ ತಿಕ್ಕಕ್ಕೆ ಬರಲ್ರಿ. ಒಂಚೂರು ಮೇಲೆ ಎಣ್ಣೆ ಹಾಕೋಣ.
ನೋಡು ಓದೋದು ಮೆಸೇಜ್. ಓದಾಕತ್ತಿ ಏನು ಸೀರೆ ಫೋಟೋ ಕಳಿಸ್ಯಾರ ಮೆಸೇಜ್? ಸರಿ. ಏನು ಗೂಗಲ್ ಫೋಟೋ ಅನ್ನೋದು? ಹಿಂಗೆ ಆಗುತ್ತೆ, ನೋಡಲ್ಲ ಅದು. ಕಾಯ್ಬೇಕು ಚೂರು ಸಣ್ಣ ಇಟ್ಬಿಟ್ಟೈತೆ. ಏನಾಯ್ತಾ? ವಾಮಿಟಿಂಗ್ ಮಾಡಿ ಏನಪ್ಪ ಹುಡುಗಂದು ಮಲ್ಕೊಂಡಿದ್ದವನ್ನ ಈಗ ಎಬ್ಬಿಸ್ಕೊಂಡೆ ನಾನು. ಊಟ ಮಾಡಿದ? ಇಲ್ಲ, ನೀರು ಡೈಜೆಷನ್ ಆಗಿಲ್ಲ ನೋಡು ಅವ್ನಿಗೆ. ಮೊಸರು ಅನ್ನೋ ಉಣಿಸಿದ್ನ ಹಂಗಾಯ್ತದಲ್ಲ ನಾನು ಮೊಸರು ರೈಸಲ್ಲಿ ಇಲ್ಲ ಅವ್ನಿಗೇನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿ ಬರಾಕತ್ತೈತೆ ಅದು ಪೇನ್. ಇವತ್ತು ಡಾಕ್ಟ್ರು ವಿಡಿಯೋ ನೋಡಿ ನಾನು, ಗ್ಯಾಸ್ಟ್ರಿಕ್ ಆದಾಗ ಈ ಥರ ಆಗ್ತಿರ್ತೈತಂತ. ಪೇನ್ ಆಯಿತು, ಇದು ಆಯಿತು, ಜ್ವರ ಆಯ್ತು, ಎಲ್ಲ ಅದ್ರದ್ದು. ಈಗ ನೋಡ್ರಿ ಊಟ ಮಾಡಿದ್ವಿ. ಇವನಿಗೆ ಹೇಳಿದ್ನಲ್ಲ 101 ಜ್ವರ ಇತ್ತು. ಈಗ ನಾನು ದೋಸೆ ಮಾಡುವಾಗ ಹಾಗೂ ಎಬ್ಬಿಸ್ಕೊಂಡು ಸ್ವಲ್ಪ ಬರೀ ಸಪ್ಪು ಅಂದ್ರಿ, ಯಾವ ಚಟ್ನಿ ಇಲ್ಲ, ಯಾವ ಸಾಂಬಾರು ಇಲ್ಲ. ಸಪ್ಪಂದು ಒಂದು ಅರ್ಧ ದೋಸೆ ತಿಂದಿದ್ದ, ಹಂಗೂ ಹಿಂಗೆ ಮಾಡಿ ಅದನ್ನು ವಾಮಿಟ್ ಮಾಡ್ದೆ. ಈಗ ಇವ್ರು ಬಂದಾಗಿಂದ ಅಂದರೆ 2 ಸಲ ವಾಮಿಟ್ ಮಾಡ್ಕೊಂಡ. ಅದು ದೋಸೆ ಜಾಸ್ತಿ ಭಾಳ ಉಳಿತದೆ, ಅದಕ್ಕೆ ಮೊಸರಕ್ಕೆಲ್ಲ ಏನಿಲ್ಲ, ಅದೇ ಹಂಗೆ ಉಳಿತು. ಜ್ವರ ಹೊಟ್ಟೆಗೆ ಇದ್ದಾಗ ವಾಮಿಟಿಂಗ್ ಆಗುತ್ತೆ ರೀ, ಜ್ವರ ಜಾಸ್ತಿ ಇದ್ದಾಗ. ಹಂಗಂತ ಖಾಲಿ ಕುಣಿಸೋಕ್ಕೂ ಬರೋಂಗಿಲ್ಲ. ಸುಸ್ತು ಅಂತಾನೆ ಹಿಂದಲ್ಲೇ. ಈಗ ಅವನಿಗೂ ಸಣ್ಣ ಮೈ ಬಿಸಿ ಐತ್ರಿ, ಸಣ್ಣವನ್ಗೆ ತನಗೆ. 15 ದಿವಸ ಹೋದು ಹುಣ್ಣಿಮೆಯಿಂದ ಹುಣ್ಣಿಮೆಗಿಂತ ಒಂದಿನ ಮುಂಚೆ ಸ್ಟಾರ್ಟ್ ಆಗಿತ್ತು ಅವಾಗ. ಒಂದಿನ ಬಿಡೋದು ಒಂದಿನ ಹೋಗೋದು, ಒಂದಿನ ಬಿಡೋದು ಒಂದಿನ ಹೋಗೋದು ಬರೋದಿತ್ತು. ಈಗ ಬಂದೀನಿ, ನಾಳೆಗೆ ಏನಾರು ಒಂದು ಕೆಲಸ ಬೇರೆ ಕಡೆ ಹೋಗೋದಿತ್ತು, ಅದೇನು ಹೋಗೋದಾಗುತ್ತೆ ಎಲ್ಲ ಗೊತ್ತಿಲ್ಲ. ಅಡುಗೆ ಆನಂದ್ ಮೊಸರು ಸ್ಟಾಕ್ ಮಾಡಿ ಮತ್ತು ಸ್ಟಾಕ್ ಆಗ್ಯಾವು, ತಿಕ್ಬೇಕು ಅವನೀಗ. ನಾವು ಮಾಡ್ಕೊತೀವಿ ಮುಂದೆ ಹೋಗಿ ಆಗ ಇವ್ರದ್ದು ಏನು ಇಲ್ಲ, ಹೇಳೋದು ಬೇಗ ಹೇಳೋದ ಹೆಂಗೂ ಎದ್ದು ಮಾಡ್ಕೋತೀನಿ, ಇಲ್ಲ ಈಗ ಮಾಡಿಟ್ಟು ಮುಕ್ಕೋತೀನಿ ಅವನ್ನ. ನೀವು ಕಾಣ್ದಿರೋ ಒಳಗಿನ ಜನ ಹೆಂಗೆ ವಿಚಾರ ಮಾಡ್ಬೇಕು, ಯಾವ ಥರ ಹೇಳ್ಬೇಕು? ನೀನು ಹಾಡು ಬರ್ತವಾಗ ಮಾತಾಡಿ ಬರ್ರಿ. ಸ್ನೇಹಿತರೆ ನೋಡ್ರಿ, ಟೈಮು 11:30 ಮೇಲಾಗೈತಿ. ಅವನಿಗೂ ಸ್ವಲ್ಪ ದುಗ್ಗಾಡಾಗಿದ್ದ, ತನೂ ಜ್ವರ ಬಂದಿತ್ತು ಆಗಲೇ. ಈಗ ಮಗಳು ಮಲ್ಕೊಂಡು ಮಗಿಸ್ಕೊಂಡು ಮುಖಂಡನ ಮನು ಮಲ್ಕೋವಲ್ಲ, ಯಾಕಂದ್ರೆ ಅವ್ನಿಗೆ ಹೊಟ್ಟೆಗೆ ಏನೇ ಇಲ್ಲರಿ, ಖಾಲಿ ಹೊಟ್ಟೆ ಇದ್ದ ನಿದ್ದೆ ಬರೋದಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊತ ಸುಮ್ಮನೆ ಮಲ್ಕೊಂಡನ, ನಿದ್ದೆ ಬಂದಿಲ್ಲ ಅಂತೇಳಿ. ಏನು ಮಾಡೋದು ಏನು ಗೊತ್ತಾಗಲ್ಲ ತಮಗೆ. ಈ ಒಂದು 15 ದಿನ ಅಲ್ಲ, 15 ದಿನ ಆಯ್ತು ಒಬ್ಬರಿಗಿಂತ ಮುಂಚೆ 3 ದಿವಸ. ಒಂದಕ್ಕಿಂತ ಮುಂಚೆ 3 ದಿನದಿಂದ ಚಲವಾಗಿದ್ದಿದ್ದು. ನಿಲ್ಲಕತ್ತಿಲ್ಲ, ಒಬ್ಬರು ಆಗತ್ಲೆ ಒಬ್ಬರು ಮಲ್ಕೋತಾರೆ. ಅದು ಒಂದು ಚಲವಾಗಿದ್ದಾಗ ಒಂದು ಆರಾಮ ಮಾಡಾದ್ಲೆ ಮತ್ತು ಇನ್ನೊಂದು ತೊಗೊತೈತ್ರಿ, ಹಿಂಗೆ ಆಗ್ತದೆ. ರಿಪೀಟ್ ಅನಿಸ್ಬೋದು, ಏನಿದೆ ಆ ಥರ ಇವ್ರು ಅಂತೇಳಿ. ಏನು ಮಾಡೋದೇ ಗೊತ್ತಾಗಲ್ರಿ, ಯಾಕೆ ಆಗತೈತಿ, ಎಲ್ಲಿಂದ ಆಗತೈತಿ, ಯಾರಿಂದ ಆಗತೈತಿ, ಏನು ಸಮಸ್ಯೆ, ಯಾವ ಕಾರಣದಿಂದ ಆಗತೈತಿ ಒಂದು ಗೊತ್ತಾಗಲ್ದು. 2022ರಾಗ ಸೇಮ್ ಹಿಂಗಾಗಿತ್ತು ರೀ. ಅವಾಗೂ ಹತ್ತತ್ರ ಒಂದು 15-20 ದಿನ ಆಗಿತ್ತಲ್ಲ, ಆಮೇಲೆ ಹಿಂಗೆ ಕಾಡಾಗತ್ತಿತ್ತು. ಒಬ್ಬರಿಂದ ಒಬ್ಬರ ಮುಗಿದ್ಲೆ ಒಬ್ಬರೊಬ್ಬರು ಮುಗಿದ್ಲೆ ತನಗೆ ಅಡ್ಮಿಟ್ ಹಾಕ್ಕೊಂಡಿದ್ದು ರೀ, ನಾವು ಅಡ್ಮಿಟ್ ಮಾಡ್ಕೊಂಡಿದ್ವಿ. ಸಣ್ಣವಿದೆ ತನೋ ಅವಾಗ, ಅದ್ರ ಹಿಂದಿಂದ ಮತ್ತು ಒಂದು ವರ್ಷ ಆಗಿದ್ದಿರ್ತಾನೆ ಅನಿಸುತ್ತೆ. ಮತ್ತು ಮನೆಗೆ ಯಾರಿಲ್ಲ ಅಂತ ನಮ್ಮ ಮನೆಗೆ ಬರ್ಕೊಂಡು ಮತ್ತೆ ಅಲ್ಲೇ ಬರ್ಬೇಕಲ್ರಿ, ಐಸಿ ಒಳಗೆ ಇಟ್ಟಿದ್ರು. ಒಂದು ರಾತ್ರಿ ಅವನ ಜೊತೆ ಹೋದನ್ರಿ, ಇವ್ನು ಪೇಷಂಟ್ ಅಲ್ಲೇ. ಅವ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದೀವಿ, ಇವ್ನು ಕರ್ಕೊಂಡು ದವಾಖಾನೆಗೆ ಇದ್ರು ಇವರು. ಹಂಗೆ ಅದು ಆ ದಿನಗಾಲ ನೆನಪರಾಗತ್ತವು, ಈ ಥರ ಆಗತೈತಿ. ನನಗಂತೂ ವಿಚಿತ್ರ. ಮನ್ಯಾಗ ಒಂದು ಫೋನ್ ಮಾಡಿ ಏನಾರ ಒಂದು ತಾಸು ಒಂದ್ಸಲ ಏನೋ ಅವಾಗ ಕಾಲ್ ಮಾಡ್ತಿರ್ತೀವಲ್ಲ, ಹೆಂಗೆ ಅದಾರ ಅವಾಗಿನ ಸಣ್ಣ ಮಕ್ಕಳಿದ್ದಾಗ ವಿಚಾರ ಮಾಡಿದ್ನಲ್ಲ, ಆ ಥರ ವಿಚಾರ ಮಾಡೋಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ಯಾಕಂತಂದ್ರೆ ದಿಢೀರ್ ಅಂತ ನಮ್ಮ ಮನ್ವಿ 2nd ಸ್ಟ್ಯಾಂಡರ್ಡ್ ಆಗಿ ಈಗ 8-10 ತಿಂಗಳ ಮ್ಯಾಗ ಮತ್ತು ಒಂದು ಸಲ ನಾವು ಹುಷಾರು ತಪ್ಪಿರಲಿಲ್ಲ, ಭಾಳ ಆರಾಮಿದ್ದ. ಒಂದಿನ ಜ್ವರ ಒಂದು ಮಕ್ಕೊಂಡಿದ್ದೆ, ಅದು ಎಲ್ಲಿ ಕರ್ಕೊಂಡು ಹೋಗೈತಂದ್ರೆ ಈ ಮಟ್ಟಿಗೆ ಬಂದೈತೆ, ಸ್ಕ್ಯಾನ್ ಮಾಡೋ ಅನ್ನೋ ಮಟ್ಟಿಗೆ ಬಂದಿರ್ತದೆ. ಈಗ ಅದು ಹೇಳಿದ್ಮೇಲೆ ನೋವು ಅಂತೇಳಿ ಆತನ ಹೊಟ್ಟೆದಂತೆ, ಅದು ಒಂದು
ಜ್ವರ ಒಂದು ಹಂಗೆ ಬರ್ತಾನದು 3 ದಿನ ಹತ್ರ ಕಂಟಿನ್ಯೂ ಔಷಧಿ ಹಾಕ್ತಾನಿದ್ವಿ. ಅವು ಗಟ್ಟಿ ಔಷಧಿ ಕುಡಿಯೋದ ಇನ್ನೊಂದು ಹೇಳ್ಬೇಕಂದ್ರೆ ಔಷಧ ಅವರ ಹಾಕೊಂಡು ಕುಡಿತಾರೆ. ಅವ್ರು ನಮ್ಗೆ ಅಷ್ಟು ಭಯ ಆಯ್ತು ಅವ್ರಿಗೆ, ಅಷ್ಟು ಸಿಕ್ಕಾಗಿಟ್ಟಿವಿ ನಾವು. ಕರೆ ಆದ್ರೆ ಇಂಥದ್ದೆಲ್ಲ ಅದೇನು ಉಪಯೋಗ ಇಲ್ಲಂಗೆ ಆಗ್ಬಿಟ್ಟಿದೆ. ನಾವು ಆಯಿತು ಮಾಮೂಲಿ ರೀ, ಮಕ್ಳಿಗೆ ಕಾಡೋದು ಎಲ್ಲರೂ ದವಾಖಾನೆ ಹೋಗ್ತಾರ, ತೋರಿಸ್ಕೊತಾರ, ಔಷಧಿ ಕೊಡ್ತಾರ, ಅದನ್ನ ಹಾಕಿದ ಆರಾಮ ಆಕಾರ. ಇದು ನಾರ್ಮಲ್ ರೀ, ಇದು ಎಲ್ಲರಿಗೂ ಆಗೋದು ಆಯಿತಾ. ಆದ್ರೆ ನಮ್ದು ಹಂಗಿಲ್ರಿ, ಹೋಗಿವಿ ದುಡ್ಡು ಖರ್ಚು, ಅವು ಔಷಧಿನೇ ನುಂಗ್ತಾವು, ಅದು ಕಡಿಮೆ ಆಗೋದಿಲ್ಲ. ಮತ್ತು ಅದು ಕಡಿಮೆ ಆದರೂ ಕೂಡ ಮತ್ತೆ ಇನ್ನೊಂದು ಏನಾರ ಚಲವಾಗಿರ್ತೈತಿ. ಯಾಕೆ ಅದೇ ಪ್ರಶ್ನೆ ಆಗ್ತೈತಿ. ಎಲ್ಲರನ್ನೂ ನೋಡಿ ನಮ್ಮ ಜೀವನ ನಾವೇ ನೋಡ್ಕೊಂಡ್ರೆ ಹೇಳಿದ್ನಲ್ಲ, ನಮ್ಮ ಜೀವನದ ಮೇಲೆ ಜೀವಿತ ಬಂದ್ಬಿಡೆ. ಇನ್ನೊಂದು ಮನೆಯೊಳಗೆ ಎಲ್ಲರೂ ಅದು ಬಡತನ ಇರಲಿ, ಶ್ರೀಮಂತಿಗೆ ಇರಲಿ, ಇಲ್ಲ ಏನಾರ ಯಾಕಿರೋದಾಗ ಆರೋಗ್ಯ ಒಂದು ಇರ್ಬೇಕ್ರಿ. ಎಲ್ಲರೂ ಕೂಡ ನೆಮ್ಮದಿಯಾಗಿ ಆರೋಗ್ಯವಾಗಿದ್ರೆ ಅದರಂಥ ಸುಖ ಜೀವನ ಇನ್ನೊಂದು ಇರೋದಿಲ್ಲ. ಆದರೆ ಈ ಥರ ಒಬ್ಬರು ತಪ್ಪರ್ಲಿ ಒಬ್ಬರು ಹಾಸಿಗೆ ಮಲ್ಕೊಳೋದು ಅಂದಾಗ ಪೇಷಂಟ್ ಅವ್ರು ನೋಡಿ ಅವ್ರದ್ದೆಲ್ಲ ಆಗೋ ಜೋಗು ನೋಡಿ ನಾವು ಪೇಷಂಟ್ ಆದಂಗೆ ಆಗ್ಬಿಡ್ತೀವಿ. ಮಾನಸಿಕವಾಗಿ ಕುಗ್ಗಕ್ಕೆ ಬಿಡ್ತೀವಿ ರೀ. ಯಾಕಂದ್ರೆ ಒಂಥರ ಹಿಂಗಪ್ಪ ಇದು ಏನು ಎಷ್ಟರ ನಾವು ಧೈರ್ಯ ಮಾಡ್ತೀವಿ, ಎಲ್ಲನೂ ಸಹಿಸ್ಕೊತೀವಿ, ಎಲ್ಲನೂ ಎದುರಿಸ್ತೀವಿ. ಅದು ನಮ್ಗೆ ಯಾಕೆ ಬಿಡ. ಆಮೇಲೆ ಇವತ್ತು ಇಬ್ಬರೊಂದು ಸಾರಿ ತೊಗೊಳಕ್ಕೆ ಬಂದಿದ್ರು ಮನೆಗೆ. ಅವರು ಹೇಳಿದ್ರಂತೆ ದೃಷ್ಟಿ ತೆಗೀರಿ ಅಂತೇಳಿ. ನಮ್ಮ ಮಕ್ಕಳ ಸುಂದರ ಅದರ, ನಮ್ಮ ಮಕ್ಕಳು ಅದರ ಅಂತ ಹೇಳಕತ್ತಿಲ್ಲ. ನಾನು ಎಷ್ಟೆಷ್ಟು ಒಳ್ಳೊಳ್ಳೆ ಮಕ್ಕಳನ್ನ ಬಿಡ್ತಾರೆ. ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಈ ಸೋಷಿಯಲ್ ಮೀಡಿಯಾ ಒಳಗೆ ಎಂತೆಂಥ ಮುದ್ದು ಪುಟಾಣಿ ಮಕ್ಕಳು ಎಲ್ಲ ಚಾನಲ್ ಮಾಡಿ ಅವ್ರದ್ದು ID ಮಾಡಿ ಎಲ್ಲ ಬಿಡ್ತಿರ್ತಾರೆ. ಅಷ್ಟು ಅಂತಲ್ಲ ಅವ್ರಿಗೆ ಆಗ್ಲಿರೋದು ನಮ್ಮ ಮಕ್ಳಿಗೆ ಯಾಕೆ ಹಿಂಗೆ ಆಕೈತಿ ಆ ಥರ ವಿಚಾರ ಬಂದ್ಬಿಡ್ತೈತಿ. ಏನಾರ ಆಗೈತಿ, ಎಲ್ಲಿಂದ ಬರತೈತಿ, ನೀರು ಚೇಂಜ್ ಆಗಿ ಬರೋದು, ಅಡುಗೆನಿಂದ ಬರೋದು, ನನಗಂತೂ ಎಲ್ಲಿಂದರ ಇದು ಹಿಂಗೆ ಕಾಡೋದು ಅನ್ನೋ ಗೊತ್ತಾಗುತ್ತೆ. ಮನೆಯಿಂದ ಬರೋದು, ದೈವ ಶಕ್ತಿನೋ ದೆವ್ವ ಶಕ್ತಿನೋ ಕರ್ಮವಿ ಚಿತ್ರ ಆಗ್ಬಿಟ್ಟೈತೆ ನೋಡ್ರಿ. ಮನೆಯರ ಬಿಟ್ಟು ನೋಡ್ರಿ ಎಲ್ಲಿ ಹೋಗಲ್ಲ. ಮತ್ತೆ ಮನೆ ಬಿಟ್ಟು ಮತ್ತೆ ಏನು ಆಯ್ತಿಲ್ಲ. ಅದಕ್ಕೆ ಏನು ಸ್ವಂತ ಮನೆ ಇದ್ರೇ ನಂದು ನೆಮ್ಮದಿ ಇಲ್ಲ ಜೀವನ ತೊಂದರೆ ಏನು ಮಾಡೋದು. ಹಂಗೆ ನೋಡಿದ್ರೆ ನಾವು ಅವರೆಲ್ಲ ಸೆಟಲ್ ನಾನು ತಿಂಗಳದಾಗ ಒಂದು ಅಮಾಸೆ ಒಂದು ಹುಣ್ಣಿಮೆ ಅಷ್ಟೇ ನಾನು ದೇವ್ರ ಪೂಜೆ ಮಾಡ್ತಿದ್ದೆ. ಸರಿ ದೇವ್ರಿಗೆ ದೀಪ ಸತಿ ಹಚ್ಚಿದ್ದಾರೆ ಇರತ್ತೆ ನವಾಗ. ಈಗ ದೇವರು ಪೂಜೆ ಪುನಸ್ಕಾರ ವ್ರತ. ಆಮೇಲೆ ಇನ್ನೊಂದು ಹೊರಗಿನ ಫುಡ್ಸ್ ಐತೆ ತಿನ್ನಕ್ಕೆ ಕೊಡಲ್ಲ ನಾವು. ಒಟ್ಟು ನಮ್ಮ ಮಕ್ಳು ಹೇಳಿದಷ್ಟು ನೀಟ್ ಕಲ್ತಾರೆ. ನೀವು ಕಾಯಮಿ ವಿವರ ಗೊತ್ತಿರ್ತೈತಿ. ಹೊರಗಡೆ ಹೋದಾಗ ಅಷ್ಟು ಇರ್ತಾರೆ ನಮ್ಮ ಮಕ್ಕಳು. ಅದೇನೋ ಅಂತಾರಲ್ಲ, ಕೋಣಿ ಕೂಸು ಕೊಳಿತು ಬೇಲಿ ಕೂಸು ಬೆಳೀತು ಅಂದಂಗೆ ಸಿಟಿ ಒಳಗೆ ಅನ್ನಕ್ಕೆ ನಮ್ಮ ಮಕ್ಕಳು ಮನೆ ಒಳಗೆ. ಅದ್ರ ನನಗೆ ಹಂಗೆ ಅನ್ಸಾತ್ಬಿಟ್ಟೆ ನೋಡಪ್ಪ. ಸುಮ್ಮ ಹೊರಗೆ ಬಿಟ್ಟು ಎಲ್ಲ ಇದಿರ್ತಾರೆ ಬ್ಯಾಕ್ ಬಿಡಬಾರ್ದು ಅಂತೇಳಿ. ನಿಮ್ಮ ಊರಿಗೆ ಬಿಡ್ತೇವೆ, ನಮ್ಮ ಊರಿಗೆ ಬಿಡ್ತೇವೆ. ಊರಿಗೆ ಬಿಡೋದಲ್ಲ, ಮನೆ ಬಿಟ್ಟು ಹೊರಗೆ ಗೇಟ್ ಒಳಗೆ ಇಟ್ಕೊಂತೀವಲ್ಲ ಆ ಥರ ವಿಚಾರ. ಅಡ್ಡಾಡ್ಕೊಂಬರ್ರಿ ಅನ್ನಕ ಅವಾಗಿನ ಕಾಲ ಮಂದಿ ಇಲ್ಲಿಗ ಹಳ್ಳಿಯಾಗ ಕೆಟ್ಟೈತಿ. ಇನ್ನಿದು ಪ್ಯಾಟಿ ಹೊರಗೆ ಬಿಡಕ್ಕೆ ನೋಡ್ತಿಲ್ಲ. ದಿನ ಹೇಳತ್ಲಿ ಏನೆಲ್ಲ ನ್ಯೂಸ್ ನೋಡ್ತೀವಿ ಹೊರಗೆ ಬಿಡಕ್ಕೆ. ನಾವು ಅಷ್ಟೇ ಇಲ್ರಿ ಪ್ಯಾಟ್ಯಾಗ ಮನೆ ಒಳಗೆ ಹಾಕೊಂಡು ಎಲ್ಲರೂ ಪ್ಯಾಟ್ಯಾಗ ಇರೋ ಮಕ್ಕಳದ್ದು ಸಿಚುವೇಶನ್ ಹಂಗೆ. ಎಲ್ಲ ಪೇರೆಂಟ್ಸ್ದ ಅಷ್ಟೇ ಮನೆಯೊಳಗೆ ಇಟ್ಕೋಬೇಕು. ಅವ್ರದ್ದು ಅನಿವಾರ್ಯ ಹಂಗೆ ಬೆಳೆಸ್ತಾರೆ. ಎಲ್ಲ ಮಕ್ಳು ಹಿಂಗೆ ಇರ್ಬೇಕಂದ್ರೆ ನಮ್ದೊಂದು ಕಾಲ ಟೈಮ್. ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ, ಅವಾಗ ಅಷ್ಟೆಲ್ಲ ಮಾಡ್ತಿದ್ವಿ, ಏನು ಮಾಡ್ತಿದ್ದಿಲ್ಲ, ಏನೊಂದು ಹಾಕಿರಲಿಲ್ಲ. ಈಗ ಹೇಳಕ್ಕೆ ಪದಗಳೇ ಇಲ್ಲರಿ. ನಿದ್ದೆ ಹೇಳ್ತೀನಿ ರೀ. ಅದೇನಂತ ಕ್ಯಾಮ್ರಕ ಹಂಗೆ ಟೈಮಿಗೆ ತೋರಿಸ್ತಿರ್ತೈತಿ. 2 ದಿವಸ ಲಾಗ್ ವಿಡಿಯೋ ಹಿಡಿದು ಬಿಟ್ಬಿಟ್ಟಾಳ. ಯಾಕಂತಂದ್ರೆ ಅವ್ರಿಗೆ ಮನಸ್ಸು ಸರಿ ಇಲ್ಲ. ಯಾವಾಗ ಖುಷಿಯಾಗಿರೋದನ್ನ ಹಿಡಿಬೇಕು ಅಥವಾ ಈ ಥರ ಹಿಂಗೆ ಹಿಡಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ. ಕಂಟೆಂಟ್ ಎದನ್ನು ಕೊಡ್ಬೇಕು, ಕಷ್ಟದ ಹೇಳ್ಬೇಕು, ಖುಷಿದು ಹೇಳ್ಬೇಕಂತ ಆ ಥರ ಆಗ್ಬಿಡ್ತಾರೆ. ಈಗ ಆರಾಮದಾರ ಪಾಡಾಗತ್ತಾರೆ. ಇವತ್ತು ಆರಾಮದ ನೆಮ್ಮದಿ ಮಕ್ಕೋಬೇಕು ಅನ್ನಂಗಿಲ್ಲ. ರಾತ್ರಿ ಇದ್ರೆ ಮುಂಜಾನೆ ಸರಿಯಾಗಿಲ್ಲ, ಮುಂಜಾನೆ ಇದ್ರೆ ರಾತ್ರಿ ಸರಿಯಾಗಿಲ್ಲ. ಅವ್ರು ನೋಡೋ ಒಂದು ದಿವಸ ನಾವು ಮುಂಜಾನೆ 7 8 ಅಂಗಡಿ ಹೋದಾಗೈತಿ, ನಾವು ಊಟ ಬಿಟ್ಬಿಟ್ಟು ಮಲಗೋದಾಗೈತಿ, ಇಲ್ಲ ನಾವಿಬ್ರು ಜಗಳ ಮಾಡೋದಾಗೈತಿ. ಔಷಧಿ ಕರೆಕ್ಟ್ ಹಾಕಲ್ಲ, ನೆಡಿ ಕರೆಕ್ಟ್ ಮಾಡಲ್ಲ, ಅದು ಆಗಲ್ಲ ಇದು ಆಗಲ್ಲ ಅಂತ ನಾವು ಗಂಡ ಅಂತ ವಾದ ಮಾಡೋದು. ಹಿಂಗೆಲ್ಲ ಆಗ್ಬಿಟ್ಟೈತಿ. ಏನು ಸೊಲ್ಯೂಷನ್ ಅಂತ ಗೊತ್ತಾಗಲ್ಲಾಗೈತಿ. ನಿಮ್ಮ ಅಭಿಪ್ರಾಯ ಏನಂತ ಹೇಳ್ರಿ ಅಷ್ಟೇ. ಮತ್ತೆ ಏನಿಲ್ಲ. ನಿದ್ದೆ ಐತ್ರ ಮಕ್ಕೋಬೇಕಂದ್ರೆ ನಿದ್ದೆ ಬರಲ್ಲ.
ಕುಂತ್ರ ನೀರು ಬರ್ತೈತಿ. ಏನೈತಿ ಈ ರೀತಿ ಐತ್ರಿ. ಏನು ಈ ರೀತಿ ನಿಮ್ಮ ಹತ್ರ ಏನು ಕೇಳ್ಬೇಕಂತ ಗೊತ್ತಿಲ್ಲ, ಇಲ್ಲ ನಾನು ನಿಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗತ್ತಲ್ಲ, ಹಂಗೈತ್ರಿ ಸಿಚುವೇಶನ್. ನಿಮ್ಗೆ ಅನ್ಸ್ಬೋದು ಏನು ಯಾವಾಗಲೂ ಇವ್ರು ಬರೀ ಗೋಳು ಗೋಳು ಅಂತ. ಸಹಜ ರೀ, ನೋಡೋರಿಗೆ ಹಂಗೆ ಅನಿಸ್ತೈತಿ ನಿಮ್ಗೆ. ಇನ್ನು ನಾವು ಹೇಳಿದ್ನಲ್ಲ, ನಾವು ಅದನ್ನ ಫೇಸ್ ಮಾಡಕತ್ತಿರೋರು, ನಮಗೆ ಹೆಂಗೆ ಆಗ್ತಿರ್ಬೇಡ ಅಂತೇಳಿ. ಆದರೂ ಒಂದೊಂದು ಸರಿ ಏನಂತೈತಿ ಗೊತ್ತ್ರಿ, ಬಂದಿದ್ದು ಬರಲಿ ಮತ್ತು ಈ ಥರ ಗಟ್ಟಿ ಧೈರ್ಯ ಮಾಡೋದ್ರಿಂದ ಬಿಟ್ಟು ಬೇರೆ ಏನಿಲ್ಲ. ಮಾಮೂಲಿ ಡಾಕ್ಟ್ರ್ ಹೇಳೋದು ಇವ್ರಿಗೆ ಯಾವುದೋ ಆತ್ರಿ ಆರಾಮಿಲ್ಲ ಅಂತ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಹೊರಗಿನ ತಿಂತಾರನ ಕುರ್ಕುರಿ ಅದೆಲ್ಲ ತಿಂತಾರ ಅಂತ ತಿನ್ನಿಸ್ಬೇಡ್ರಿ. ಈ ಥರ ಹೇಳ್ತಾರೆ. ನಮ್ಮ ಕಾರಣ ಅವು ಇರ್ತಾವಲ್ರಿ ಮಕ್ಳಿಗೆ ಏನಾದ್ರೆ, ಅದು ನಮ್ಮಲ್ಲಿ ಅದಕ್ಕೆ ಇದನ್ನೇ ಇಲ್ಲ, ಪ್ರಸಂಗನೇ ಬರೋಲ್ಲ ನಮಗೆ. ಯಾಕಂದ್ರೆ ಹೊರಗಿಂದ ಏನು ತಿನ್ನಲ್ರಿ ಅವ್ರು, ನಾವೇನು ತರೋದೇ ಇಲ್ಲ. ಅವಾಗೆಲ್ಲ ಬೇಕ್ರಿದು ಅದು ಇದು ಕೊಡ್ತಿದ್ವಿ. ಇವಾಗ ಅವ್ರು ಹೆಂಗೆ ದೊಡ್ಡರಾಗಕತ್ತಾರ ಹಂಗೆಲ್ಲನೇ ಕಂಪ್ಲೀಟ್ ಬಂದ್ ಮಾಡೀವಿ ನಾವು. ಹೊರಗಿಂದ ಏನಿದ್ರು ಮನೆಯೊಳಗೆ ನಾವು ಏನು 3 ಹೊತ್ತು ಊಟ ಮಾಡ್ತೀವಿ ಅದ 3 ಹೊತ್ತು ಊಟ ಮಾಡ್ತಾರೆ ಅವ್ರು. ಅದು ಬಿಟ್ಟರೆ ಬೇರೆ ಏನು ತೊಗೊಳಲ್ಲ ಅವರು. ಮಾಮೂಲಿ ಅಟ್ಟು ಅನ್ನ ಹಂಪ್ಲೆ ಅಟ್ಟು ತಿಂತೈತಿ ನಾವು. ಎಲ್ಲ ಸರಿ ಐತ್ರಿ. ಹಿಂಗೆ ರೀ ಕಾರಣನೇ ಗೊತ್ತಾಗಲ್ದು. ಡಾಕ್ಟ್ರ್ ಸತಿಗೆ ಒಳ್ಳೆ ಅದನ್ನ ಎದುರು ಮಾತಾಡಂಗೆ ಐತ್ರಿ. ನಾನು ಅವ್ರು ಕೇಳೋದು ಅಷ್ಟೇ ರೀ, ಏನೋ ತಿಂತಾರೆ ಹೊರಗಿಂದ ತಿನ್ನಿಸ್ತಾರೆ ಜಾಸ್ತಿ ತಿನ್ಬೇಡ್ರಿ, ಕಾರಣ ಅದೊಂದು ಕೊಡ್ತಾರೆ. ನನಗೆ ಅದನ್ನ ಒಪ್ಪಣ್ಣಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಗೊತ್ತಲ್ಲ, ನಾವು ಕೊಡಿಸ್ತೀವ ಇಲ್ಲ ಅವ್ರು ತಿಂತಾರೆ ಇಲ್ಲ ಅಂತ ನಮ್ಗೆ ಗೊತ್ತಿರ್ತೈತೆ. ತಿನ್ನಲ್ರಿ ಅವ್ರು ಏನೋ ಅಂದ್ರೆ ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಯಾಕೆ ಬರ್ತಂತೇಳಿ ಡಾಕ್ಟರ್ಸ್ಗೆ. ಹಂಗೈತೆ. ಒಬ್ಬಂಗೆ ನೆಗಡಿ ಕೆಮ್ಮು ಅಂತ, ಒಬ್ಬಂಗೆ ಜ್ವರ, ಒಬ್ಬಂಗೆ ಜ್ವರ ಬಂದ್ರೆ ಹೋಗಂಗಿಲ್ಲ, ಒಬ್ಬಂಗೆ ನೆಗಡಿ ಕೆಮ್ಮು ಬಂದ್ರೆ ಹೋಗಂಗಿಲ್ಲ. ಈಗ ಇಷ್ಟರ ತುಂಬ ನೋಡ್ರಿ ಹೇಳ್ತೀನಿ ನಾನು. ಯಪ್ಪ ಬೇಡ ಅದನ್ನ ಹೇಳ್ಬೇಕು ಅನಿಸ್ತಾ. ಹಿಂಗೈತೆ ನೋಡ್ರಿ ನಿಮ್ನಾಗ. ಹಿಂಗನ ಅಂದ್ರೆ ನಮ್ಗೆ ಸಮಾಧಾನ ಹಾಕತ್ತೆ. ನೀವು ಹೇಳೋದು ಅಭಿಪ್ರಾಯ ಹೌದು ಅಂತೇಳಿ ದಯವಿಟ್ಟು ಕಮೆಂಟ್ ಹಾಕ್ರಿ. ನಮಗೂ ನೋಡ್ತೀವಿ ಒಂದು ಸ್ವಲ್ಪ. ಎಲ್ಲರೂ ಹೊಡೆದ್ರ ನಾವೇ 2 ಮಕ್ಕಳು ಹಿಡಿದೀವಿ. ಅದರಲ್ಲಿ ಕಮ್ಮಿ ಇಲ್ಲ. ಅವರು ಹಿಂಗೆ ಬರಬಾರ್ದು ಅಂತ ಹೇಳ್ತಿಲ್ಲ ಚಟ್, ಸಹಜ ಮನುಷ್ಯ ಹಂಗಿಲ್ಲ. ಆದರೆ ಈ ಮಟ್ಟಿಗೆ ಆದ್ರೆ ಭಾಳ ಬೇಜಾರಾಗ್ತೈತಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಮುಗಿಸ್ತೇನೆ ರೀ. ನೋಡೋಣ ನಾಳೆ ಏನೇನಾಗುತ್ತೆ ಬೆಳಕರಿಂದ. ಆ ಲಾಗ್ನ ಮತ್ತೆ ಶೇರ್ ಮಾಡ್ಕೋತೀನಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.